ಪಿತೃಪಕ್ಷ ಮಾಡೋದ್ರಿಂದ ಬೆನಿಫಿಟ್ ಏನು, ಮತ್ತು ಇದು ಮಾಡೋದ್ರಲ್ಲಿ ಅರ್ಥ ಇದೆಯಾ, ಏನೋ ಎಲ್ಲ ಥರ ಪ್ರಶ್ನೆಗಳು ನಿಮ್ಮಲ್ಲಿ ಹುಡ್ತಾ ಇದೆ. ಒಂದು ಪ್ರೋಸೆಸ್ಸು. ಪಿತೃ ದೇವತೆಗಳು ಅಂತ ಕರೀತಾರೆ. ನಿಮ್ಮ ಥರ ಮಾಮೂಲಿ ಮನುಷ್ಯರಾಗಿದ್ದವರು ಸತ್ತ ಮೇಲೆ ಯಾಕೆ ದೇವತೆಗಳು ಅಂತ ಕರೆಸ್ಕೊತಾರೆ? ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸು ಈ ಭೂಲೋಕದಲ್ಲಿ ಏನಿದೆ ಅದು ಯಾವುದೂ ಕೂಡ ಅವರಿರೋ ಲೋಕದಲ್ಲಿ ಇರಲ್ಲ. ನಿಮ್ಮ ಕನಸನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇದು ನಿಮ್ಮ ಸ್ವಂತ ಅನುಭವಕ್ಕೆ ಬರುತ್ತೆ. ಏನಂದರೆ ಎಲ್ಲ ಸತ್ತಿರೋರು ಕೂಡ ಕನಸಲ್ಲಿ ಬರೋಕ್ಕೆ ಶುರು ಆಗ್ತಾರೆ. ನಾವು ಪಿತೃಪಕ್ಷ ಮಾಡ್ತಾ ಬಂದಿದ್ದೀವಿ, ನಡ್ಸ್ಕೊಂಡು ಬಂದಿದ್ದೀವಿ, ಆದರೂ ದೋಷ ಇದೆ ಅಂತ ಹೇಳ್ತಿದ್ದಾರೆ ಅಂತ. ಮತ್ತೊಂದು, ಕೆಲವೊಬ್ಬರು ಬೇರೆ ಧರ್ಮದವರು, ಅನ್ಯ ಧರ್ಮದವರು ಇದನ್ನು ಮಾಡೋದೇ ಇಲ್ಲ, ಅವ್ರಿಗೆಲ್ಲ ಏನು ದೋಷ ಇರಲ್ವಾ? ಎಲ್ರಿಗೂ ನಮಸ್ತೆ. ಈಗಾಗಲೇ ಪಿತೃಪಕ್ಷ ಶುರುವಾಗಿದೆ. ಕೆಲವೊಂದು ಜನಕ್ಕೆ ಇದ್ರ ಬಗ್ಗೆ ತುಂಬಾ ಡೌಟ್ಸ್ ಇದೆ. ಸೊ ಪಿತೃಪಕ್ಷ ಮಾಡೋದ್ರಿಂದ ಬೆನಿಫಿಟ್ ಏನು, ಮತ್ತು ಇದು ಮಾಡೋದ್ರಲ್ಲಿ ಅರ್ಥ ಇದೆಯಾ, ಏನೋ ಎಲ್ಲ ಥರ ಪ್ರಶ್ನೆಗಳು ನಿಮ್ಮಲ್ಲಿ ಹುಡ್ತಾ ಇದೆ. ಎವ್ರಿ ಇಯರ್ ನಾವು ಇದನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಾವು ಪಿತೃಗಳಿಗೆ, ಅಂದರೆ ನಮ್ಮ ಪೂರ್ವಜರಿಗೆ, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ, ಅಜ್ಜಿ ತಾತ, ಇವ್ರಿಗೆಲ್ಲ ನಾವು ಊಟದ ರೂಪದಲ್ಲಿ ಎಡೆ ಇಟ್ಟು ಅವ್ರಿಗೆ ನಾವು ಆ ಪ್ರಸಾದ ರೀತಿ ಕೊಟ್ಟು ಅವ್ರನ್ನ ನಾವು ಸಂತೃಪ್ತಿ ಪಡಿಸೋದು, ಖುಷಿ ಪಡಿಸೋ ಕೆಲಸ ಮಾಡ್ತೀವಿ. ಇದು ನಿಜವಾಗ್ಲೂ ಅರ್ಥ ಇದೆಯಾ, ಏನಿದು ಮೀನಿಂಗು, ಮತ್ತು ಕಂಪಲ್ಸರಿ ಇದು ಮಾಡಬೇಕಾ, ಇಷ್ಟೊಂದು ಪ್ರಶ್ನೆಗಳು ಕಾಡ್ತಿದೆ. ಅದಕ್ಕೆ ನಿಮಗೆ ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಮತ್ತು ನಮಗಿರೋ ಅನುಭವದ ಪ್ರಕಾರ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಶೇರ್ ಮಾಡೋಣ ಅಂತ ನಾನು ಇವತ್ತು ಇಷ್ಟಪಡ್ತೀನಿ. ಮೊದಲಿಗೆ ಪಿತೃಪಕ್ಷ ಅಂದರೆ ಏನು ಅಂದರೆ, ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 15 ದಿನಗಳ ಕಾಲ ನಡೆಯುವಂಥ ಒಂದು ಪ್ರೋಸೆಸ್ಸು. ಪಿತೃ ದೇವತೆಗಳು ಅಂತ ಕರೀತಾರೆ. ನಿಮ್ಮ ಥರ ಮಾಮೂಲಿ ಮನುಷ್ಯರಾಗಿದ್ದವರು ಸತ್ತ ಮೇಲೆ ಯಾಕೆ ದೇವತೆಗಳು ಅಂತ ಕರೆಸ್ಕೊತಾರೆ? ಅದು ನಿಜವಾಗ್ಲೂ ಅವ್ರ ದೇವತೆಗಳಾಗಿರ್ತಾರ? ಯಾಕಂದರೆ ನಾವು ಜೊತೆಲಿದ್ದಾಗ ಅವ್ರನ್ನ ಯಾವುದೋ ಸಂದರ್ಭದ ಪ್ರಕಾರ ಅಥವಾ ಕೆಲವು ಸನ್ನಿವೇಶದಲ್ಲಿ ನಾವು ಅವ್ರನ್ನ ಸರಿಯಾಗಿ ನಡೆಸ್ಕೊಂಡಿರಲ್ಲ, ಆ ಗಿಲ್ಟೆಲ್ಲ ಇರುತ್ತೆ. ಸತ್ತ ಮೇಲೆ ನಾವು ಅವ್ರಿಗೆ ಪೂಜೆ ಮಾಡಿ ಸಂತೃಪ್ತಿ ಪಡಿಸಿದಾಗ ನಿಜವಾಗ್ಲೂ ಅವ್ರು ಅದನ್ನು ಒಪ್ಕೊತಾರ, ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ಡೌಟ್ ಇದೆ. ಮತ್ತು ಅವ್ರು ಹೇಗೆ ದೇವ್ರುಗಳಾದರು? ಕೆಲವೊಬ್ಬರು ಜೀವನನ ನಾವು ನೋಡಿರ್ತೀವಿ ಬದುಕಿದ್ದಾಗ, ಅವ್ರು ಮಾಡಿರೋವಂಥ ಕೆಲಸಗಳಾಗಿರ್ಬೋದು, ಅಥವಾ ಅವ್ರ ಜೀವನನ ನಾವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದಾಗ ಅವ್ರು ಹೇಗೆ ದೇವತೆಗಳಾಗಕ್ಕೆ ಸಾಧ್ಯ ಅಂತ ಕ್ವಶನ್ಸ್ ಕೂಡ ನಮ್ಮಲ್ಲಿ ಹುಟ್ಟುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಅವ್ರನ್ನ ಪಿತೃ ದೇವತೆಗಳು ಅಂತೀವಿ, ದೇವರ ಸಮಾನವಾಗಿ ನೋಡ್ತೀವಿ ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ಈಗ ಸಪೋಸ್ ನಾವು ಇಲ್ಲಿಂದ ನಮ್ಮ ಮನೆಗೆ ರೀಚ್ ಆಗಬೇಕು ಅಂದರೆ 30 ನಿಮಿಷದಿಂದ 1 ಅವರ್ ಹಿಡಿಯುತ್ತೆ. ಅದಂತೂ ಇಷ್ಟು ಟೈಮ್ ಅಂತ ನಮಗೆ ಫಿಕ್ಸು, ಅದನ್ನು ನಾವು ಕ್ರಾಸೇ ಮಾಡೋಕ್ಕಾಗಲ್ಲ. ಬಟ್ ಯಾರು ಬಾಡಿ ಬಿಟ್ಟಿರ್ತಾರೆ ಅಥವಾ ಈ ದೇಹನ ತ್ಯಜಿಸಿರ್ತಾರೆ, ಅವ್ರಿಗೆ ಈ ಟೈಮ್ ಆ್ಯಂಡ್ ಸ್ಪೇಸ್ನ ಮೀರಿರ್ತಾರೆ. ಅಂದರೆ ಅವರು ನೆನೆಸಿದ ಕಡೆಗೆ ಅಲ್ಲಿ ಹೋಗಿ ಅಪಿಯರ್ ಆಗುವಂಥ ಎಬಿಲಿಟಿ ಬಂದಿರುತ್ತೆ. ಅಂದರೆ ನಮ್ಮಂಥ ಮನುಷ್ಯರಿಗಿಂತ ಅವರು ಒಂದು ಲೆವೆಲ್ ಮೇಲ್ಗಡೆ ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸು ಈ ಭೂಲೋಕದಲ್ಲಿ ಏನಿದೆ ಅದು ಯಾವುದೂ ಕೂಡ ಅವರಿರೋ ಲೋಕದಲ್ಲಿ ಇರಲ್ಲ. ಅಂದರೆ ನಮ್ಗಿಂತ ಅವ್ರಿಗೆ ಎಬಿಲಿಟಿ, ಕೆಪಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ನಾವು ಅವ್ರನ್ನ ದೇವತೆಗಳು ಅಂತೀವಿ. ಹಾಗಾದರೆ ಇವರೆಲ್ಲ ನಾವು ಪೂಜೆ ಮಾಡೋವಂಥ ದೇವರುಗಳಿಗೆ ಸಮಾನನ? ಖಂಡಿತ ಇಲ್ಲ. ಬಟ್ ಅವ್ರಿಗಿಂತ ಒಂದು ಕೆಳಲೋಕದಲ್ಲಿ ಇವ್ರುಗಳೆಲ್ಲ ಇರ್ತಾರೆ. ಅದನ್ನು ನಾವು ಭುವರ್ ಲೋಕ ಅಂತ ಕರಿತೀವಿ. ಸೊ ಇದಕ್ಕೋಸ್ಕರ ಅವ್ರನ್ನ ಪಿತೃ ದೇವತೆಗಳಾಗಿ ನಾವು ಎವ್ರಿ ಇಯರ್ ಪೂಜೆ ಮಾಡ್ತೀವಿ. ಅಂದರೆ ಈ ಟೈಮಲ್ಲೇ ಯಾಕೆ ಮಾಡಬೇಕು ಅಂದರೆ, ಆ ಟೈಮ್ನಲ್ಲಿ ನಮ್ಮ ಶಾಸ್ತ್ರಗಳ ಪ್ರಕಾರ ಇದೊಂದು ಸ್ವಲ್ಪ ನಿಮ್ಮ ಲಾಜಿಕಲ್ ಮೈಂಡ್ಗೆ ಒಪ್ಪಲ್ಲ. ಅದನ್ನು ಬಿಟ್ಟು ನೀವು ಯೋಚನೆ ಮಾಡಿದ್ರೆ ಈ 15 ದಿನಗಳ ಕಾಲ ಅವ್ರನ್ನ ನಮ್ಮ ಭೂಲೋಕದಲ್ಲಿ ಅವ್ರಿಗೆ ಬೇಕಾಗಿರೋಂಥ ಜಾಗಗಳಿಗೆ ಹೋಗೋಕ್ಕೆ ಅವರು ಪರ್ಮಿಷನ್ ಕೊಟ್ಟು ಅವ್ರನ್ನ ಇಲ್ಲಿಗೆಲ್ಲ ಕಳಿಸ್ಕೊಡ್ತಾರೆ. ಅದು ನಿಮ್ಮ ಕನಸಿನಲ್ಲಾಗಿರ್ಬೋದು ಅಥವಾ ನಿಮ್ಮ ಧ್ಯಾನಾವಸ್ಥೆಯಲ್ಲಿ ಅವರು ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನೀವು ಈ 15 ದಿನಗಳು ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಕನಸನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇದು ನಿಮ್ಮ ಸ್ವಂತ ಅನುಭವಕ್ಕೆ ಬರುತ್ತೆ. ಏನಂದರೆ ಎಲ್ಲ ಸತ್ತಿರೋರು ಕೂಡ ಕನಸಲ್ಲಿ ಬರೋಕ್ಕೆ ಶುರು ಆಗ್ತಾರೆ. ಹೇಗೆ ಸಾಧ್ಯ ಅಂದರೆ, ಅವರು ಆ ಲೋಕದಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅದರಿಂದ ನಿಮಗೆ ಗೊತ್ತಾಗುತ್ತೆ, ಹೌದು ಇದು ಒಂದು ಪ್ರಕಾರ ಸತ್ಯ ಇರ್ಬೋದು ಅಂತ. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂದರೆ, ಇವ್ರಿಗೆ ಪಿತೃಪಕ್ಷದಲ್ಲಿ ಊಟ ಅಥವಾ ಎಡೆ ಮಾಡಿ ಇಡ್ತೀವಿ ನಾವು. ಅವ್ರಿಗೆ ಇಷ್ಟವಾಗಿರೋಂಥ ತಿಂಡಿಗಳನ್ನ ಒಂದು ಎಲೆಯಲ್ಲಿ ಬಡಿಸಿ ಅವರ ಫೋಟೋ ಮುಂದೆ ಇಟ್ಟು ಅವ್ರನ್ನ ತಿನ್ನೋದಕ್ಕೆ ಅವ್ರನ್ನ ಆಹ್ವಾನ ಮಾಡ್ತೀವಿ. ಇದರಿಂದ ಅವ್ರು ನಿಜವಾಗ್ಲೂ ನಮ್ಮ ಊಟನ ಸ್ವೀಕರಿಸ್ತಾರ? ನಾವು ದೇವ್ರುಗಳಿಗೆ ನೈವೇದ್ಯ ಇಡೋದು ನೀವು ನೋಡಿರ್ತೀರ. ಅಂದರೆ ದೇವ್ರೇನು ಬಂದು ತಿಂತಾನ ಅಂತ ಕೆಲವೊಬ್ರು ಕೊಂಕು ಪ್ರಶ್ನೆ ಕೇಳ್ತಾರೆ. ಪ್ರತಿಯೊಂದು ಊಟಕ್ಕೂ ಕೂಡ ಅದರದೇ ಆದ ಎನರ್ಜಿ ಫಾರ್ಮ್ ಇರುತ್ತೆ.
ದೇವ್ರುಗಳಾಗಿರಲಿ ಅಥವಾ ಈ ಪಿತೃ ದೇವತೆಗಳಾಗಿರಲಿ ಅದರಲ್ಲಿರೋ ಎನರ್ಜಿನ ಅವರು ಸ್ವೀಕರಿಸಿ ಅವರು ಆ ಊಟನ ಸ್ವೀಕರಿಸ್ತಾರೆ. ಅದೇ ರೀತಿ ನಾವು ಫಿಸಿಕಲ್ ಅನ್ನಮಯ ಕೋಶ ಇರೋದ್ರಿಂದ ನಾವು ಅನ್ನದ ಸಮೇತ ಪ್ರಾಣಶಕ್ತಿನ ತಗೋತೀವಿ. ಬಟ್ ಅವ್ರಿಗೆ ಪ್ರಾಣಮಯ ಕೋಶದಲ್ಲೇ ಇರೋದ್ರಿಂದ ಡೈರೆಕ್ಟ್ ಪ್ರಾಣಶಕ್ತಿನ ತಿನ್ನೋಷ್ಟು ಎಬಿಲಿಟಿ ಇರುತ್ತೆ. ಸೊ ನಾವು ಅನ್ಕೊಂತೀವಿ ಊಟ ಇಲ್ಲೇ ಇದೆ, ಅವ್ರು ಹೇಗೆ ತಿಂದೋದ್ರು ಅಂದರೆ ಆ ಊಟದಲ್ಲಿರೋ ಪ್ರಾಣಶಕ್ತಿನ ಡೈರೆಕ್ಟ್ ಅವರು ಇಂಪೋರ್ಟ್ ಮಾಡ್ಕೊಳ್ಳೋ ಅಂಥ ಎಬಿಲಿಟಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ಬೇಕಾಗಿರೋಂಥ ಇಷ್ಟವಾದ ತಿಂಡಿಗಳನ್ನ ಇಟ್ಟು ಅವ್ರಿಗೆ ನಾವು ಸಮಾಧಾನ ಸಂತೃಪ್ತಿ ಪಡಿಸ್ತೀವಿ. ಮತ್ತೊಬ್ರಿಗೆ ಇನ್ನೊಂದು ಡೌಟ್ ಇರುತ್ತೆ, ನಾವು ಅವ್ರು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಚೆನ್ನಾಗಿ ಟ್ರೀಟ್ ಮಾಡಲಿಲ್ಲ, ಯಾವುದ್ಯಾವುದೋ ರೀಸನ್ ಇರ್ಬೋದು. ನಿಜವಾಗ್ಲೂ ಅವ್ರು ಸತ್ತ ಮೇಲೆ ನಾವು ಇವೆಲ್ಲ ಮಾಡೋದ್ರಿಂದ ಅವ್ರು ಇದನ್ನು ಒಪ್ಕೊತಾರ? ಖಂಡಿತವಾಗ್ಲೂ ಒಪ್ಕೊಳ್ಳೋ ಅಂತ 90% ಚಾನ್ಸ್ ಇರುತ್ತೆ. ಅದಕ್ಕೆ ಹೇಳೋದು, ಈಗ ಆಲ್ರೆಡಿ ಅವ್ರು ದೇವ್ರುಗಳಾಗಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರಿಗೆ ವರ ಕೊಡೋ ಎಬಿಲಿಟಿನೂ ಇರುತ್ತೆ, ಅದೇ ರೀತಿ ಶಾಪ ಕೊಡೋ ಅಂಥ ಪಾಸಿಬಿಲಿಟಿನೂ ಇರುತ್ತೆ. ನೀವು ಯಾವಾಗ ಇದನ್ನು ಮನಸ್ಪೂರ್ವಕವಾಗಿ ಹಾರ್ಟ್ಲಿ ಅವ್ರಿಗೆ ಪಕ್ಷದ ಸಮಯದಲ್ಲಿ ಅವ್ರಿಗೆ ಎಡೆ ಇಡ್ತೀರಾ, ಅವ್ರು ಖಂಡಿತವಾಗ್ಲೂ ಅದನ್ನು ಒಪ್ಕೊಂಡು ನಿಮ್ಮನ್ನು ಕ್ಷಮಿಸೋದಾಗಿರಲಿ ಅಥವಾ ನಿಮಗೆ ಬೇಕಾಗಿರುವಂಥದ್ದು ಏನೇ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಾಗಿರಲಿ ಆ ಕೆಲಸನ ಅವರು ಖಂಡಿತವಾಗ್ಲೂ ಮಾಡ್ತಾರೆ. ಮತ್ತು ಈ ಪಕ್ಷನ ಯಾವಾಗ ಮಾಡಬೇಕು? ವರ್ಷದಲ್ಲಿ ಪಿತೃಪಕ್ಷದ ಸಮಯದಲ್ಲೇ ಮಾಡಬೇಕಾ? ಖಂಡಿತ ಇಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಅವರ ಸತ್ತಿದ್ದ 3ನೇ ದಿನಕ್ಕೆ ಇಡ್ತಾರೆ, 11ನೇ ದಿನಕ್ಕೆ ಈ ಥರ ಇಡ್ತಾರೆ. ಆಮೇಲೆ ಎವ್ರಿ ಮಂತು ಒಂದೊಂದು ತಿಂಗಳು ಇಡ್ತಾ ಬಂದು 11ನೇ ತಿಂಗಳಿಗೆ ಅಥವಾ 13ನೇ ತಿಂಗಳಿಗೆ ನಿಲ್ಲಿಸ್ತಾರೆ. ಇದು ಏನು ಅಂದರೆ ಅವ್ರಿಗೆ ಇಂಡೈರೆಕ್ಟಾಗಿ ನಾವು ಪ್ರಾಣಶಕ್ತಿ ಕೊಟ್ಟು ಅವ್ರಿಗೆ ಎನರ್ಜಿನ ಕೊಡ್ತಾ ಹೋಗ್ತೀವಿ ಊಟದ ರೂಪದಲ್ಲಿ. ಅದೇ ರೀತಿ ಎವ್ರಿ ವರ್ಷ ಪಿತೃಪಕ್ಷದ ಸಮಯದಲ್ಲಿ ಖಂಡಿತವಾಗ್ಲೂ ಈ ಆಚರಣೆನ ನೀವು ನಡೆಸಲೇಬೇಕು. ಇಷ್ಟು ವರ್ಷಗಳು ನಡೆಸ್ಕೊಂಡು ಬಂದಿಲ್ಲ ಅಂತ ಪ್ರಾಬ್ಲಮ್ಸಾ ಅಥವಾ ಅದರಿಂದನೇ ನಿಮಗೆ ತೊಂದರೆ ಆಗ್ತಿದೆಯಾ? ಖಂಡಿತವಾಗ್ಲೂ ಆ ಥರದ ಥಿಂಕಿಂಗ್ ಬೇಡ. ಕೆಲವೊಂದು ಸಾರಿ ನಿಮಗೆ ಗೊತ್ತಾಗುತ್ತೆ ಈ ಥರ ನೀವು ಅವ್ರಿಗೇನೋ ಒಂದು ಮನಸ್ಪೂರ್ವಕವಾಗಿ ಏನೂ ಮಾಡಿಲ್ಲ, ಅದಕ್ಕೆ ನಿಮಗೆ ಪಿತೃದೋಷ ಇದೆ ಅಂತ ಕೂಡ ಎಷ್ಟೊಂದು ಕಡೆ ಕೇಳಿರ್ತೀರ. ಸೊ ಈ ಪಿತೃದೋಷ ಹೇಗೆ ಕಳ್ಕೊಳ್ಳೋದು ಅಂದರೆ ಇದೇ ಮೆಥಡ್. ಅಂದರೆ ನೀವು ಅವ್ರಿಗೆ ಪಿತೃಪಕ್ಷದ ಸಮಯದಲ್ಲಿ ವರ್ಷಕ್ಕೊಂದ್ಸರಿ ಅವ್ರಿಗೆ ಊಟ ಕೊಡೋದ್ರ ಮೂಲಕ ಅಥವಾ ನಿಮ್ಮ ಕನಸಿನಲ್ಲಿ ಅವರು ಖಂಡಿತವಾಗ್ಲೂ ಬರ್ತಾರೆ. ಯಾವಾಗ ಅವರು ನಿಮ್ಮನ್ನು ನೆನೆಸ್ಕೊತಾರೆ ಅಥವಾ ನೀವೇ ಅವ್ರನ್ನ ಮನಸಾರೆ ನೆನೆಸ್ಕೊಂಡು ಹತ್ತಿರ್ತೀರಾ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಕನಸಲ್ಲಿ ಇಮಿಡಿಯೇಟ್ ಅಪಿಯರ್ ಆಗ್ತಾರೆ. ಕನಸು ಅನ್ನೋದು ಒಂದು ಭುವರ್ಲೋಕದಲ್ಲಿ ನಡೆಯುವಂಥ ಒಂದು ಜೀವನ. ಅದಕ್ಕೋಸ್ಕರ ನೀವು ಯಾವಾಗ ಕನಸಿನಲ್ಲಿ ಆ ಲೋಕಕ್ಕೆ ಹೋಗ್ತೀರಾ ಆಗ ಅವರು ನಿಮ್ಮನ್ನ ಬಂದು ಭೇಟಿ ಮಾಡ್ತಾರೆ. ಇದಿಷ್ಟೇ ಸಿಂಪಲ್ ಪ್ರೋಸೆಸ್ ಅವರು ಕನಸಿನಲ್ಲಿ ನಮ್ಮನ್ನು ಕಾಣೋದಕ್ಕೆ ಕಾರಣ. ಸೊ ಆ ಕನಸಿನಲ್ಲಿ ಯಾವಾಗ ಬರ್ತಾರೆ ಅದರ ನೆಕ್ಸ್ಟ್ ಡೇ ನೀವು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಇರೋವಂಥ ತಿಂಡಿನ ಅವರ ಫೋಟೋ ಮುಂದೆ ಇಟ್ಟು ಅವ್ರಿಗೆ ಬ್ಲೆಸ್ಸಿಂಗ್ಸ್ ಕೇಳ್ಕೊಬೋದು. ಅಥವಾ ಒಂದು ಬಟ್ಲಲ್ಲಿ ಕೇವಲ ಮೊಸರನ್ನ ಮಾಡಿ ನೀವು ಇರೋವಂಥ ಮನೆಯ ಮೇಲ್ಗಡೆ ಯಾವುದಾದ್ರೂ ಪಕ್ಷಿಗಳು ಬಂದು ತಿನ್ನೋ ರೀತಿ ಅದನ್ನು ನೋಡಿಕೊಂಡ್ರೂ ಸಾಕು, ಅದು ಅವ್ರಿಗೆ ತಲುಪುತ್ತೆ. ಪಕ್ಷಿಗಳ ಮೂಲಕ ನಿಜವಾಗ್ಲೂ ಬರ್ತಾರಾ? ಅದೊಂದು ಸಿದ್ಧಿ, ಅದು ಸಾಯುಜ್ಯ ಅಂತ ಹೇಳ್ತೀವಿ. ಅಂದರೆ ಒಂದು ಪಕ್ಷಿಯ ಒಳಗಡೆ ಅವರು ಸೇರ್ಕೊಂಡು ಬಂದು ತಿನ್ಬೋದು. ಅದಕ್ಕೋಸ್ಕರನೇ ಕಾಗೆ ತಿನ್ನೋ ತನಕ ತಿಥಿ ಸಮಯದಲ್ಲಿ ನಾವು ಯಾರಿಗೂ ಊಟ ಬಡಿಸಲ್ಲ. ಅಂದರೆ ಅವರು ಕಾಗೆ ಮೂಲಕ ಬಂದು ತಿಂತಾರೆ. ಇದು ಪುರಾಣಗಳಲ್ಲೂ ಉಲ್ಲೇಖ ಆಗಿದೆ, ಅದು ನಮ್ಮ ಅನುಭವಗಳಲ್ಲೂ ಇದೆ. ನಾವು ಯಾವುದೇ ಒಂದು ಪ್ರಾಣಿಗಳಲ್ಲಿ ಅಥವಾ ವಸ್ತುಗಳಲ್ಲಿ ಹೋಗಿ ಸೇರ್ಕೋಬೋದು. ಅದು ಕೂಡ ಧ್ಯಾನಾವಸ್ಥೆಯಲ್ಲಿ ಆಗುವಂಥ ಸಿದ್ಧಿ. ಆ ಸಿದ್ಧಿ ಅವ್ರ ಬಾಡಿ ಬಿಟ್ಟಿದ ತಕ್ಷಣವೇ ಅವ್ರಿಗಾಗಿರುತ್ತೆ. ಇದು ಒಂದು ಕಾರಣ ನಾವು ಅವ್ರನ್ನ ದೇವತೆಗಳು ಅಂತ ಅನ್ನೋದಕ್ಕೆ. ಯಾರೇ ಆಗಲಿ ಪಿತೃದೋಷ ಇದೆ ಅಂತ ನಿಮ್ಗೆ ಹೇಳಿದ್ರು ಅಂದರೆ ಇದೊಂದೇ ಸಿಂಪಲ್ ಫಾರ್ಮುಲಾ. ನೀವು ರಿಚುವಲ್ಸ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಕಷ್ಟ ಆದರೆ ಕೇವಲ ಈ ಫಾರ್ಮುಲಾ ಮಾಡಿ ಅವ್ರಿಗೆ ಈ ಸೇವೆನ ತಲುಪಿಸಿದ್ರೆ ಖಂಡಿತವಾಗ್ಲೂ ಅವರು ಸಂತೃಪ್ತರಾಗ್ತಾರೆ. ಕನಸಿನಲ್ಲಿ ಅಪಿಯರ್ ಆಗಲಿ ಅಥವಾ ಪಿತೃಪಕ್ಷದ ಸಮಯದಲ್ಲಿ ಅವ್ರಿಗೆ ಇಷ್ಟವಾಗಿರುವಂಥ ಊಟನ ಬಡಿಸಿ ಅವರ ಫೋಟೋ ಮುಂದೆ ಇಟ್ಟು ಹಾರ್ಟ್ಲಿ ಬೇಡ್ಕೊಳ್ಳಿ. ಅವ್ರು ಅದಕ್ಕೆ ಕನೆಕ್ಟಾಗಿ ನಿಮ್ಗೆ ಏನು ಬೇಕೋ ಆ ಬ್ಲೆಸ್ಸಿಂಗ್ಸ್ನ ಕೊಡ್ತಾರೆ. ಮತ್ತೊಬ್ಬರು ಪ್ರಶ್ನೆ ಇದೆ, ನಾವು ಪಿತೃಪಕ್ಷ ಮಾಡ್ತಾ ಬಂದಿದ್ದೀವಿ, ನಡ್ಸ್ಕೊಂಡು ಬಂದಿದ್ದೀವಿ, ಆದರೂ ದೋಷ ಇದೆ ಅಂತ ಹೇಳ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ಆ ಥರ ಅಂತಿದ್ರೆ ದಯವಿಟ್ಟು ನೀವೇ ಅವ್ರಿಗೆ ಹಾರ್ಟ್ಲಿ ಕನೆಕ್ಟಾಗಿ ನಾವು ಏನು ದೋಷ ಇದೆ ತೋರಿಸಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆ ರೀಸನ್ನು ನಿಮಗೆ ಓಪನ್ ಆಗುತ್ತೆ, ರಿವೀಲ್ ಆಗುತ್ತೆ. ಮತ್ತೊಬ್ಬರು ಕೇಳ್ತಿರ್ತಾರೆ, ನಾವು ಪಿತೃಪಕ್ಷ ನಡ್ಸ್ಕೊಂಡು ಬರ್ತಾ ಇದ್ದೀವಿ, ಅವ್ರು ಆಲ್ರೆಡಿ ಪುನರ್ಜನ್ಮ ಪಡೆದಿದ್ರೆ ನಾವು ಪಿತೃಪಕ್ಷ ಮಾಡ್ಕೊಂಡೇ ಹೋಗ್ತಿದ್ರೆ ವೇಸ್ಟ್ ಅಲ್ವಾ ಅಂತ. ಇನ್ನೊಂದು ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ನಾವು ಪಿತೃಪಕ್ಷ ಮಾಡೋದು ಕೇವಲ 3 ತಲೆಮಾರಿಗೆ ಮಾತ್ರ. ಅದಾದಮೇಲೆ ನಮ್ಮ ಫ್ಯೂಚರ್ ಜನ್ರೇಷನ್ ಅದನ್ನು ಸ್ಟಾಪ್ ಮಾಡಿ ಬರೀ ಅವರ ತಾತಂದ್ರಿಗೆ, ಅವ್ರ ತಾತನ ಅಪ್ಪಂದ್ರಿಗೆ ಮಾತ್ರ ಇಡ್ತಾ ಹೋಗ್ತಾರೆ.
ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಕೇವಲ ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ, ನಿಮ್ಮ ತಾತ, ಅಜ್ಜಿ, ಅಣ್ಣ, ತಮ್ಮ ಯಾರೇ ಸತ್ತಿದ್ರೆ ಅವ್ರಿಗೆ ನೀವು ಹಾರ್ಟ್ಲಿ ಈ ಸೇವೆನ ಸಲ್ಲಿಸ್ತಾ ಹೋಗಿ. ಆ ದೋಷ ಏನಿದ್ರೂ ಕೂಡ ನಿಮಗೆ ಬರಬಾರ್ದು. ಆ ರೀತಿ ನೀವು ನೋಡ್ಕೊಳ್ಳಿ. ನಿಮ್ಮಿಂದ ನಿಮ್ಮ ಫ್ಯೂಚರ್ ಜನ್ರೇಷನ್ಗೆ ಅದು ಪಾಸ್ ಆಗಬಾರ್ದು. ಇದೆರಡು ನಿಮ್ಮ ಗಮನದಲ್ಲಿ ಇರಬೇಕು. ಮತ್ತೊಂದು, ಕೆಲವೊಬ್ಬರು ಬೇರೆ ಧರ್ಮದವರು, ಅನ್ಯ ಧರ್ಮದವರು ಇದನ್ನು ಮಾಡೋದೇ ಇಲ್ಲ. ಅವ್ರಿಗೆಲ್ಲ ಏನು ದೋಷ ಇರಲ್ವಾ? ಅವರ ಪಿತೃಗಳಿಗೆ ಹೇಗೆ ಹೋಗುತ್ತೆ ಊಟ, ಅಥವಾ ಅವರು ಹೇಗೆ ಎನರ್ಜಿನ ಸಂಪಾದನೆ ಮಾಡ್ತಾರೆ ಅಂತ ಕ್ವಶನ್. ಅದಕ್ಕೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಆಪ್ಷನ್ ಇಟ್ಟಿದ್ದಾರೆ. ನಾವು ಯಾವಾಗ ಪಿಂಡ ತರ್ಪಣ ಮಾಡ್ತಾ ಹೋಗ್ತೀವಿ, ಒಂದು ಎಕ್ಸ್ಟ್ರಾ ಪಿಂಡ ಇಟ್ಟು, ಆ ಪಿಂಡ ಅನ್ನೋದು ಒಂದು ಅನ್ನದ ಉಂಡೆ, ಅದರಲ್ಲಿರೋ ಎನರ್ಜಿನ ಅವರಿಗೆ ಆ ಲೋಕಕ್ಕೆ ಚಾನಲೈಸ್ ಮಾಡುವಂಥ ಪ್ರೋಸೆಸ್ಸು ನಾವು ರಿಚುವಲ್ ಪ್ರಕಾರ ಮಾಡ್ತಾ ಹೋಗ್ತಿದ್ದೀವಿ. ಅದನ್ನು ಈ ಬೇರೆ ಧರ್ಮದವ್ರಿಗೆ ಅಥವಾ ಯಾರೇ ಈ ಲೆಫ್ಟ್ ಸೋಲ್ಸ್ ಅಂತೀವಿ, ಅಂದರೆ ಯಾರು ಊಟ ಸಿಗ್ತಿಲ್ಲ ಅವ್ರಿಗೆ ಹೋಗ್ಲಿ ಅಂತ ಮೆನ್ಷನ್ ಮಾಡಿ ನಾವು ಆ ಕಾರ್ಯನ ನಡೆಸ್ಕೊಡ್ತೀವಿ. ಅದು ಕೂಡ ಅವ್ರಿಗೆ ಒಂದು ಎನರ್ಜಿ ಹೋಗೋ ರೀತಿ. ಇದೆಲ್ಲ ಮಾಡ್ತಿರೋದು ನಮಗನ್ಸುತ್ತೆ ಏನೋ ಒಂದು ಮೂಢನಂಬಿಕೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ ಪ್ರತಿಯೊಂದು ರಿಚುವಲ್ಗೂ ಕೂಡ ಅದರದೇ ಆದ ಅರ್ಥ ಇದೆ, ಅದರದೇ ಆದ ಡಿಕೋಡಿಂಗ್ ಇದೆ. ಬಟ್ ನಮಗದು ಅರ್ಥ ಆಗ್ತಿಲ್ಲ. ಸೊ ನಾವು ಮೆಕ್ಯಾನಿಕಲಾಗಿ ಏನೋ ಮಾಡಬೇಕಲ್ಲ ಅಂತ ಮಾಡ್ತಿದ್ದೀವಿ. ಖಂಡಿತವಾಗ್ಲೂ ಹಾಗೆ ಮಾಡೋದು ಬೇಡ. ನೀವು ಈ ಪಿತೃಪಕ್ಷ ಅನ್ನೋದು ನಿಮಗೊಂದು ಆಪರ್ಚುನಿಟಿ, ನಿಮ್ಮಲ್ಲಿರೋವಂಥ ದೋಷಗಳನ್ನ ಕಳ್ಕೊಳ್ಳೋಕ್ಕೆ ಮತ್ತು ನಿಮ್ಮ ಪಿತೃಗಳಿಗೆ ನೀವು ಮಾಡುವಂಥ ದೊಡ್ಡ ಸೇವೆ, ಆಯಿತಾ? ಸೊ ಖಂಡಿತವಾಗ್ಲೂ ಅವ್ರಿಗೆ ಈ ಮೂಲಕ ನಿಮ್ಮ ಪಿತೃ ಸೇವೆನ ಸಲ್ಲಿಸಿ ಅವರ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ. ಮತ್ತು ನಮ್ಮಿಂದ ಯಾವುದೇ ರೀತಿಯಾದ ನಮ್ಮ ಕುಟುಂಬಕ್ಕೆ ದೋಷ ಬರೆದಿರೋ ಥರ ನಾವು ನೋಡ್ಕೊಳ್ಳೋದು ನಮ್ಮ ದೊಡ್ಡ ಜವಾಬ್ದಾರಿ. ಈ ರೀತಿ ಈ 15 ದಿನಗಳ ಕಾಲ ನಿಮ್ಮ ಕನಸನ್ನು ನೀವು ಗಮನಿಸಿ, ನಿಮ್ಮ ಜೀವನನ ಗಮನಿಸಿ, ಮತ್ತು ಪಿತೃಪಕ್ಷದಿಂದ ನಿಮ್ಗಾಗುವಂಥ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ.